ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಶನಿವಾರದ ವ್ಲಾಗ್ ಮಾಡ್ತಾ ಇರೋದು. ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಎದ್ದೋಳೋದು ಲೇಟ್ ಆಯಿತು. ಆದ್ರೂ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ರಂಗೋಲಿ ಎಲ್ಲ ಹಾಕಬೇಕಂತಾರೆ. ನಾನು ಕೂಡ 6, 6:30, 7 ಗಂಟೆ ಹೀಗೆ ಹಾಕಿಬಿಡ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, 8:30 ಈಗ ಆಗ್ತಾ ಬಂದಿತ್ತು. ಆವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ಒಂದು ದಿನ ರಂಗೋಲಿ ಹಾಕಿಲ್ಲ ಅಂತ ಅಂದರೆ ಸಮಾಧಾನ ಆಗಲ್ಲ. ಇವತ್ತು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಹಾಗೆ ಹೊಸಲು ರಂಗೋಲಿ ಈ ಥರ ಸಿಂಪಲ್ ಹಾಕ್ತೀನಿ, ನಿಮ್ಮ ಕೂಡ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನನಗೆ ಚುಕ್ಕಿ ರಂಗೋಲಿ ಅಂತ ಬರೋದಿಲ್ಲ, ಕೇಳಲೇಬೇಡಿ. ಸುಮ್ಮನೆ ಯಾವ ಥರ ಒಂದು ಸಸ್ತಿಗೆ ಬಿಡಿಸಿ ಅದಕ್ಕೆ ನಾನು ಡಿಸೈನ್ ಮಾಡ್ತೀನಿ ಅಷ್ಟೇ. ಏನಾದ್ರು ಹಬ್ಬ ಹರಿದಿನ ಇದ್ದಾಗ ಯೂಟ್ಯೂಬ್ ಮತ್ತು ಗೂಗಲ್ ನೋಡಿಕೊಂಡು ವಿಡಿಯೋಸ್ ನೋಡಿಕೊಂಡು ನಾನು ರಂಗೋಲಿನ ಬಿಡ್ತೀನಿ. ಕಲರ್ ಅಥವಾ ಕೆಮ್ಮಣ್ಣು ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಸೊ ಚುಕ್ಕಿ ರಂಗೋಲಿ ಬರೋಲ್ಲ, ಅದಕ್ಕೆ ಟ್ರೈ ಮಾಡೋಕ್ಕೆ ಕೂಡ ಹೋಗಲ್ಲ ನಾನು. ಸೊ ಈ ಥರ ಸ್ವಸ್ತಿಕ್ ಬಿಡಿಸಿ ಅದಕ್ಕೇನಾದ್ರು ಸಿಂಪಲ್ ರಂಗೋಲಿ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತ ಅಂದರೆ ನಾನು ಯಾವುದೋ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ ನೀವು ನೋಡ್ಬೋದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹೀಗೆ ನನ್ನ ಫೇಸ್ಬುಕ್ಕಲ್ಲಿ ಒಬ್ಬರು ಮೆಸೇಜ್ ಮಾಡಿದರು, ನಿಮಗೆ ಚೆನ್ನಾಗಿ ಬರುತ್ತೆ ನಿಮ್ಮ ವೀಡಿಯೋಸ್ ಎಲ್ಲ, ಏನಾದರೂ ಕಮೆಂಟ್ ಮಾಡೋಣ ಅಂತ ಅಂದರೆ ನೀವೇನು ಬೈದು ಬಿಡ್ತೀರಾ ಅಂತ ಮಾಡೋಕ್ಕೆ ಹೋಗಲ್ಲ ಅಂತ. ಸೊ ಯಾಕೆ ಬೈಲಿ ನಾನು? ನೀವೇನಾದರೂ ಬೈಯೋ ಥರ ಏನಾದರೂ ಕಮೆಂಟ್ ಮಾಡ್ತೀರಾ? ಸುಮ್ಮನೆ ನಾನು ಆ ಥರ ಏನೋ ಅನ್ಕೋಬೇಡಿ. ನಿಮ್ಮ ಅನಿಸಿಕೆ ಏನಿದೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೆ ನಾನು ಆನ್ಸರ್ ಮಾಡೋ ಥರದಿದ್ದರೆ ಮಾಡ್ತೀನಿ. ಸೊ ತುಂಬ ನೀವೇ ಎಲ್ಲ ಥಿಂಕ್ ಮಾಡಬೇಡಿ, ಬೈತಾರೇನೋ ಏನು ಅಂತಾರೇನೋ ಅಂತ. ಸೊ ಪ್ರತಿ ಬಾರಿ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ನಿಮ್ಮ ಅಭಿಪ್ರಾಯ ನಂಗೆ ತಿಳಿಸಿ ಅಂತ. ಸೊ ಅದೇ ಥರ ನೀವೇನಾದರೂ ತಿಳಿಸ್ಬೋದು, ನಾನೇನು ಅಂದ್ಕೊಳ್ಳೋದಿಲ್ಲ. ಸೊ ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಪೂಜೆ ಎಲ್ಲ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ಹಸ್ಬೆಂಡೇ ಪೂಜೆ ಮಾಡಿದ್ದು. ಹಾಗೆ ಇವಾಗ ಗೌರಿ ಕಳಿಸೋದು ಕಾಯಿ ಮೊಳಕೆ ಬಂದಿದೆ ಅಂತ ಹೇಳಿದ್ನಲ್ಲ, ನಾನು ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ತೋರ್ಸೋಕ್ಕಾಗಿರಲಿಲ್ಲಾಗಿತ್ತು, ಬೇರೆಲ್ಲ ಬಿಟ್ಟಿದೆ. ಹಾಗೆ ಕಳಿಸೋದು ಮೊಳಕೆ ಕೂಡ ಹೊಡೆದಿದೆ. ಸೊ ಒಳ್ಳೇದಂತ ಹೇಳ್ತಾರೆ, ಒಳ್ಳೇದಾದರೆ ಸಾಕು ಅಂತ. ಹಾಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೋಸ್ಕರ ನಾನು ಉಪ್ಮಾ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟಂತ ಅಂದರೆ ಎಲ್ಲರಿಗೂ ಸ್ವಲ್ಪ ಅಲರ್ಜಿ ಅಂತಲೇ ಹೇಳ್ಬೋದು, ತಿನ್ನೋಕ್ಕಾಗಲ್ಲ, ಮಾಡಲೇಬೇಡಿ ಅಂತ ಹೇಳ್ತಾರೆ ಮನೇಲಿ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ನಾನು ಒಂದು ಬಾಣಲಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ತುಪ್ಪ ಕೂಡ ಹಾಕ್ಕೊಳ್ತೀನಿ. ಅದನ್ನು ಸ್ಕಿಪ್ ಮಾಡಿದ್ದೀನಿ, ನಾನು ತೋರಿಸಿಲ್ಲ ನಿಮಗೆ. ಸೊ ಅದ ನಂತರ ಹಾಕ್ಕೊಳ್ತೀನಿ, ತೋರಿಸ್ತೀನಿ. ಆಮೇಲೆ ಇವಾಗ ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ನೀವು ಯಾವುದೇ ಒಂಥರ ಉಪ್ಪಿಟ್ಟು ಮಾಡಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ ಕೂಡ. ಸೊ ನೋಡಿ, ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಬ್ರೌನಿಷ್ ಬರೋ ತನಕ ಸ್ವಲ್ಪ ಬಾಡಿಸ್ಕೊಬೇಕಾಗತ್ತೆ. ಆಮೇಲೆ ನಾನು ತುಪ್ಪ ಹಾಕಿರೋದ್ರಿಂದ ಇಲ್ಲಿ ನೊರೆ ಬಂದಿದೆ. ಸೊ ನೋಡಿ, ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚಿಟಪಟ ಅಂದ ತಕ್ಷಣ ನಾವು ಕರಿಬೇವೆಲೆ ಹಾಗೆ ಉದ್ದಗೆ ಹೆಚ್ಚಿಟ್ಟಿರೋ ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಇದನ್ನು ಹುರ್ಕೊಬೇಕಾಗತ್ತೆ. 1 ಗ್ಲಾಸಷ್ಟು ಬನ್ಸಿ ರವೆನ ನಾನು ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ತುಪ್ಪದಲ್ಲಿ ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವಂತೂ ಜಾಸ್ತಿ ಮಾಡೋದೇ ಅಕ್ಕಿ ರವೆ ಉಪ್ಪಿಟ್ಟು. ಸೊ ಇವಾಗೆ ಫಸ್ಟ್ ಟೈಮ್ ನಾನು ಗೋಧಿ ರವೆ ಉಪ್ಪಿಟ್ಟು ಮಾಡ್ತಾ ಇರೋದು, ಅದು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಾ ಇರೋದು. ಸೊ ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿನ ಒಂದು 2 ಸ್ಲೈಸ್ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆನಂತರ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿದು ಮೆತ್ತಗೆ ಹಾಕೋ ತನಕ ಬಾಡಿಸ್ಕೊಬೇಕಾಗತ್ತೆ. ಬೆಳ್ಳುಳ್ಳಿ ರೇಟ್ ಅಂತೂ ₹500 ರೇಟ್ ಆಗಿದೆ ಇವಾಗ ಕೆಜಿಗೆ. ಸೊ ತಿನ್ನೋ ಹಾಗೆ ಇಲ್ಲ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿನ. ಆದ್ರೂ ಹಾಕಲೇಬೇಕು ಮಾಡೋ ಪದಾರ್ಥಕ್ಕೆ. ಸೊ ಮಾಡಲೇಬೇಕು, ಮಾಡ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಆದಷ್ಟು ನಾನು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಚಿಕ್ಕದಾಗಿ ಯಾಕೆ ನಾನು ತರಕಾರಿ ಎಲ್ಲ ಕಟ್ ಮಾಡ್ತೀನಿ ಅಂದರೆ ಮನ್ವಿತಿಗೋಸ್ಕರ. ಸ್ವಲ್ಪ ಬಾಯಿಗೆ ದೊಡ್ಡ ಪೀಸ್ ಬಂತಂತ ಅಂದರೆ ಮನ್ವಿತ್ ಉಗಿದ್ಬಿಡ್ತಾನೆ. ಅದಕ್ಕೋಸ್ಕರ ನಾನು ಎಲ್ಲ ತರಕಾರಿನೂ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋದು. ಉಪ್ಪಿಟ್ಟಿಗಂತ ಅಲ್ಲ, ಪಲಾವ್ ಮಾಡಿದ್ರೂ ಅಷ್ಟೇ ನಾನು ವೆಜಿಟೇಬಲ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಬೀನ್ಸ್ ಮತ್ತು ಕ್ಯಾರೆಟ್ನ ಹಾಫ್ ಬಾಯ್ಲ್ ಮಾಡಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿ ತಕ್ಕಷ್ಟು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಂತರ ಇದನ್ನ ಸಣ್ಣ ಉರಿಲಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಡಿ. ಅಂದರೆ ಸ್ವಲ್ಪ ಇದು ಹಾಫ್ ಬಾಯ್ಲ್ ಮಾಡಿರ್ತೀವಲ್ಲ ಕ್ಯಾರೆಟ್ ಮತ್ತು ಬೀನ್ಸು, ಅದು ಸ್ವಲ್ಪ ಬೇಯಬೇಕು. ಅದು ರವೆ ಹುರಿದಿರೋದ್ರಿಂದ ಬೇಗ ಬೆಂದೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಈ ಥರ ಮುಚ್ಚಿಡಿ. ನೋಡಿ, ನಾನಿವಾಗ ಒಂದು ಮುಕ್ಕಾಲು ಗ್ಲಾಸಷ್ಟು ನಾನು ರವೆನ ಚೆನ್ನಾಗಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಕೆಂಪಾಗಿ ಹುರಿಬೇಕು, ಉಪ್ಪಿಟ್ಟು ಚೆನ್ನಾಗಿ ಉದುರಾಗಿ ಬರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಒಂದು ಸೈಡಿಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಕಡೆ. ಇಲ್ಲಿ ನಾನು ಮುಕ್ಕಾಲು ಗ್ಲಾಸಷ್ಟು ರವೆಗೆ 1 ಗ್ಲಾಸಷ್ಟು 2 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ನಂತರ ಉಪ್ಪು ನೋಡಿಕೊಂಡು ನೀವು ರವೆನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಉಪ್ಪು ನೀರು ಹಾಕಿದ ಮೇಲೆ ಸ್ವಲ್ಪ ಸಪ್ಪೆ ಆಗುತ್ತೆ. ಆಮೇಲೆ ರವೆ ಹಾಕಿದ ಮೇಲೆ ಅಂತೂ ಇನ್ನೂ ಸಪ್ಪೆ ಸಪ್ಪೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಇವಾಗ ಕೈ ಬಿಡದೇ ರವೆನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ. ಇದು ಕೈ ಬಿಡದೇ ಯಾಕೆ ಅಂತ ಅಂದರೆ ಬೇಗನೆ ಬೆಂದೋಗುತ್ತೆ ರವೆ. ಇದು ಅಕ್ಕಿ ರವೆ ಸ್ವಲ್ಪ ಲೇಟು, ಗೋಧಿ ರವೆ ಏನಿದೆ ಅದು ಬೇಗನೆ ಬೆಂದೋಗೋದು. ಬನ್ಸಿ ರವೆ ಅಂತೂ ಬೇಗನೆ ಬೆಂದು ಬಿಡುತ್ತೆ. ಸೊ ಈ ಥರ ನೋಡಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸಣ್ಣ ಊರಲ್ಲೇ ಇಟ್ಕೊಬೇಕು, ತುಂಬ ಊರಿ ಜಾಸ್ತಿ ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ. ಸೊ ಹಾಕ್ಕೊಂಡು ಆನಂತರ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಬೇಡ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಹಾಕಲೇಬೇಕಂತೇನಿಲ್ಲ.
ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು, ಯಾಕೆ ಕಾಯಿ ಇಲ್ಲದೆ ನಿಂಗೆ ಅಡುಗೆನೇ ಮಾಡೋಕ್ಕೆ ಬರಲ್ವಾ ಅಂತ. ಅವ್ರಿಗೆ ಸ್ವಲ್ಪ ಹಸಿ ಕೊಬ್ಬರಿ ಅಂದರೆ ಅಲರ್ಜಿನೇ ಅಂತಲೇ ಹೇಳ್ಬೋದು. ಸೊ ನೋಡಿ ಇವಾಗ ಆಗಿದೆ ಇದು, ಬೆಂದಿದೆ. ಬಟ್ ಸ್ವಲ್ಪ ಅರಳಬೇಕಂತ ಅಂದರೆ ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ನಿಮ್ಗೆ ಏನಾದರೂ ಉದುರಿದಿರ್ಬೇಕಂತ ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ನಡೆಯುತ್ತೆ, ಬೇಗನೆ ಉದುರುದ್ರಾಗುತ್ತೆ. ಸ್ವಲ್ಪ ಮಿದು ಬೇಕಂತ ಹೇಳಿ ನಾನು ಇದನ್ನು ಮಾಡ್ಕೊಂಡಿರೋದು, ಯಾಕಂದರೆ ಮನ್ವಿತಿಗೆ ಸ್ವಲ್ಪ ಮಿದುವಿದ್ರೆ ತಿಂತಾನೆ. ಸೊ ನೋಡಿ ಸಖತ್ತಾಗಿ ಉಪ್ಮಾ ರೆಡಿ ಆಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ನಾನು ಕೂಡ ಹಾಕ್ಕೊಂಡು ತಿನ್ನಬೇಕಂತ ಹೇಳಿ ಇವಾಗ ನಾನಂತೂ ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಕಾಫಿ ಮಾಡ್ಕೊಳ್ದೆ. ತುಂಬ ದಿನ ಅಂತ ಅಂದರೆ ತುಂಬ ತಿಂಗಳುಗಳೇ ಆಗಿತ್ತು ಅಂತಲೇ ಹೇಳ್ಬೋದು. ಕಾಫಿ ಪೌಡ್ರ್ ಮನೆಯಲ್ಲೆಲ್ಲ ಸ್ಟಾಕ್ ಹಾಗೇ ಇರುತ್ತೆ, ಕುಡಿಯೋಕ್ಕಾಗೋದಿಲ್ಲ, ಅಂದರೆ ಕುಡಿದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕುಡಿತಾ ಇರಲಿಲ್ಲ. ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ. ನಾನು ಶುಗರ್ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಮನೇಲಿ, ಮನ್ವಿತಿಗಾಸು ಆಮೇಲೆ ಹಸ್ಬೆಂಡ್ ಅಂತೂ ಶುಗರ್ ಆ್ಯಡೇ ಮಾಡ್ಕೊಳ್ಳಲ್ಲ ಯಾವುದಕ್ಕೂ. ನಾನು ಸ್ವಲ್ಪ ಕಮ್ಮಿನೇ ಕುಡಿಯೋದಂತಲೇ ಹೇಳ್ಬೋದು. ಶುಗರ್ ಎಷ್ಟು ರುಚಿ ಕೊಡುತ್ತೋ, ಎಷ್ಟು ಸಿಹಿನೋ ಅಷ್ಟೇ ನಮ್ಮ ದೇಹಕ್ಕೆ ಕಹಿ ಅಂತ ಹೇಳ್ಬೋದು. ಸೊ ನೋಡಿ ಒಂದು 2 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೆ. ಸಣ್ಣ ಸ್ಪೂನಲ್ಲಿ 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಕಾಫಿ ಪೌಡ್ರ್ ಹಾಕ್ಕೊಂಡು ಮಿಲ್ಕ್ ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಅದ್ರ ಜೊತೆ ಉಪ್ಪಿಟ್ಟು ಉಪ್ಮಾ ಸಕ್ಕ ಟೇಸ್ಟ್ ಕೊಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಯಾರಿಗೆಲ್ಲ ಮನೇಲಿ ಉಪ್ಪಿಟ್ಟಂದರೆ ಇಷ್ಟ ಆಗಲ್ವೋ, ಕಾಂಕ್ರೀಟ್ ಅಂತ ಹೇಳ್ತಾರೋ, ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿ ಸಖತ್ತಾಗಿರೋದು. ಇನ್ನು ವೆಜಿಟೇಬಲ್ಸ್ ಹಾಕ್ಬೋದು, ಏನಂದರೆ ಹೂಕೋಸು ಆಗಿರ್ಬೋದು, ಎಲೆಕೋಸು ಆಗಿರ್ಬೋದು, ಅಂದರೆ ಚಿಕ್ಕದಾಗಿ ಚಾಪ್ ಮಾಡಿ ಹಾಕಿದರೆ ಸಖತ್ತಾಗಿರುತ್ತೆ ಟೇಸ್ಟು. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ ಗೈಸ್, ಇನ್ನೊಂದು ವಿಷಯ ಏನಂತ ಅಂದರೆ, ನಾವು ಈ ಮನೆಗೆ ಬಂದು 1 ವರ್ಷ ಕಂಪ್ಲೀಟ್ ಆಯಿತು. ಸೊ 1 ವರ್ಷ ಹೇಗಾಯಿತು ಅಂತ ನಿಜ ಸೀರಿಯಸ್ಲಿ ಆಶ್ಚರ್ಯ ಆಗುತ್ತೆ. ಮೊನ್ನೆ ಬಂದಂಗಿದೆ. ಮನ್ವಿತು ಕೂಡ ಅಷ್ಟೇ, ಮನೆಗೆ ಬಂದಾಗ ಪುಟಾಣಿ ಇದ್ದ, ಇವಾಗ ಅಷ್ಟು ಬೇಗ ಬೆಳೆದೋಗಿದ್ದಾನೆ. 1 ವರ್ಷ ಆಯಿತು ನಾವು ಬಂದು. ಫೆಬ್ರವರಿ 2ಗೆ ಗೃಹ ಪ್ರವೇಶ ಆಗಿತ್ತು, 3ಗೆ ನಾವು ಬಂದಿರೋದು. ಬಂದ್ಬಿಟ್ಟು ಹಾಲುಕ್ಸಿ ಶುಕ್ರವಾರ ದಿನ ಆಗಿತ್ತು. ನಿಜ ಸೀರಿಯಸ್ಲಿ ನಂಬಕ್ಕಾಗ್ತಾ ಇಲ್ಲ, ಇಷ್ಟು ಬೇಗ 1 ವರ್ಷ ಆಯಿತು ಅಂತ. ಹಾಗೆ ಮನೆ ಬಗ್ಗೆ ಹೇಳ್ಬೇಕಂತ ತುಂಬ ಪೀಸ್ಫುಲ್ ಆಗಿದೆ, ನಮಗೆ ಸಾಕು. ಪುಟಾಣಿ ಮನೆ ಆದ್ರೂ ತುಂಬ ಚೆನ್ನಾಗಿದೆ, ನಮಗೆ ಪರ್ಸ್ನಲಿ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಎಷ್ಟೇ ಹುಡುಕಿದ್ರು ಈ ಥರ ಓನರ್ ಮತ್ತು ಈ ಥರ ಮನೆ ಸಿಗ್ತಿರಲ್ಲ ಅನಿಸುತ್ತೆ. ಈ ಮನೆ ನೋಡಕ್ಕೆ ಬಂದಾಗ ನಾವು ಫಸ್ಟಿಗೆ ಇನ್ನೂ ಇದು ಆಗ್ತಾ ಇತ್ತು, ಇನ್ನೂ ನಂಗೆ ಮೆಮೊರಿಯಬಲ್ ಹಾಗೆ ಇದೆ. ಅಲ್ಲೆಲ್ಲ ಇನ್ನೂ ಲೆಪ್ಪ ಹಚ್ತಾ ಇದ್ರು ಈ ಗೋಡೆಗೆ. ನಾ ಫಸ್ಟ್ ಬಂದಾಗ ಮನ್ವಿದ್ ನಾನು ಹೀಗೆ ಬಂದ್ವಿ ಇಬ್ರು, ಒಳಗಡೆ ಬಂದು ಎಲ್ಲ ನೋಡಿಕೊಂಡು ಇಲ್ಲೆಲ್ಲ ಎಲ್ಲ ಹಳ್ಕೊಂಡಿದ್ರು. ಅಂದ್ರೆ ಹೊಸ ಮನೆ ಅಲ್ವಾ, ಎಲ್ಲ ಅಷ್ಟೇ ಮಾಡ್ತಾ ಇದ್ರು. ಆ ಮೆಮೊರಿ ಇದೆ ನನಗೆ. ಒಂದು ಮನೆ ನಮ್ದಲ್ಲ, ಇದು ಬಾಡಿಗೆ ಮನೆ ಅಂತ ಅಂದ್ರೂ ಎಮೋಷನ್ಗಳು ಜಾಸ್ತಿನೇ ಇರುತ್ತೆ. ಈ ಮುಂಚೆ ಹಳೆ ಮನೆ ಬಿಟ್ಟು ಬರುವಾಗ್ಲೂ ಹೇಳಿದ್ದೀನಿ, ಆ ಪುಟಾಣಿ ಒಂದೇ ಹಾಲದಷ್ಟೇ. ಆ ಮನೆ ಬಿಟ್ಟು ಬರುವಾಗ್ಲೂ ಅಲ್ಲಿ ಮೆಮೊರೀಸ್ ತುಂಬಾ ಇತ್ತು ನಮಗೆ. ಅಂದರೆ ಆ ಮನೆ ಅಷ್ಟೊಂದು ಕಂಫರ್ಟಬಲ್ ಆಗಿತ್ತು ನಮಗೆ. ಯಾವುದೇ ಮನೆ ಆಗಲಿ ನಾವು ಅಲ್ಲಿ ಜೀವಿಸಿರ್ತೀವಿ, ಅಲ್ಲಿ ತುಂಬ ಭಾವನೆಗಳಿರುತ್ತೆ ನಮ್ಮ ಜೊತೆ. ಬಾಡಿಗೆ ಮನೆ ಅಂದ ತಕ್ಷಣ ನೆಗ್ಲೆಕ್ಟ್ ಅಂದ್ರೆ ಅಷ್ಟು ಅಸಡ್ಡೆ ಇರಬಾರ್ದು. ನಾವಿರೋಷ್ಟು ದಿನ ಆ ಮನೆ ನಮಗೆ ಒಂದು ಸೂರು ನೀಡಿರುತ್ತೆ, ಒಂದು ನೆರಳು ನೀಡಿರುತ್ತೆ. ಸೊ ಅಷ್ಟು ಕೇವಲವಾಗಿ ಯಾವತ್ತೂ ಯಾರನ್ನೂ ನೋಡಬಾರ್ದು, ಯಾವ ಮನೆಯೂ ನೋಡಬಾರ್ದು. ಅದು ನನಗೆ ಈ ಒಂದು ಬೆಂಗಳೂರು ಬಂದಾಗಿಂದ ಇದು 3ನೇ ಮನೆ ಅನಿಸುತ್ತೆ. ಎಲ್ಲ ಮನೆಯಲ್ಲೂ ನಾನು ಚೆನ್ನಾಗಿ ಬಂದಿದ್ದೀನಿ. ಆ ಮನೆ ಅಷ್ಟೊಂದು ಮೆಮೊರೀಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಈ ಮನೆಯೂ ಅಷ್ಟೇ. ಮನ್ವಿತಿಗೆ ಇದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಮನೆಯಲ್ಲಿ ಆಟಾಡೋಕ್ಕೆ ಮನೆ ಹತ್ರ ಮಕ್ಕಳು ಎಲ್ಲ ಇದ್ದಾರೆ, ಆಟಾಡೋಕ್ಕೂ ಅವನಿಗೆ ಸಖತ್ತು ಕಂಫರ್ಟಬಲ್ ಆಗಿದೆ. ಈ ಓನರ್ ಕೂಡ ಹಂಗೇನೆ, ತುಂಬ ಕೂಲ್ ಅಂದರೆ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು. ತುಂಬ ಓನರ್ಗಳು ಹೊಳಿಸಿದ್ರೆ ಈ ಓನರು ದಿ ಬೆಸ್ಟ್ ಅನಿಸುತ್ತೆ. ನೀವು ಹಾಗಿರಿ ಹೀಗಿರಿ, ಹಾಗೆ ನೋಡ್ಕೊಳ್ಳಿ ಹೀಗೆ ನೋಡ್ಕೊಳ್ಳಿ ಅಂತ ಹೇಳೋರಿಲ್ಲ. ಸೊ ನಾವೆಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಿ ಅಷ್ಟು ಒಳ್ಳೆ, ಅಂದರೆ ಅವರು ಏನು ಹೇಳಕ್ಕೆ ಬರಲ್ಲ. ಸೊ ನೀವೆಲ್ಲ ನೋಡಿರ್ತೀರ, ಬಾಡಿಗೆ ಮನೆ ಬಿಡು ಏನೋ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿ
ಮನೆಗಳನ್ನ ಎಷ್ಟೋ ಜನ ಅಂದರೆ ಏನು ಹೇಳ್ತಾರೆ, ಪೇಂಟಿಂಗ್ ಇಟ್ಕೊಂಡಿರ್ತಾರೆ, ಪೇಂಟಿಂಗ್ ಹೆಂಗಾದ್ರೇನೋ ಅಲ್ಲಿ ಗೀಚಿದ್ರೇನು ಇಲ್ಲಿ ಗೀಚಿದ್ರೇನೋ ಅಂದ್ಕೊಂಡಿರ್ತಾರೆ. ಬಟ್ ಆ ಥರ ಮಾಡಬಾರ್ದು. ಯಾರದೇ ಮನೆ ಆಗಲಿ ನಾವು ಇರ್ತೀವಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಸೊ ಒಳ್ಳೇದನ್ನೋದಕ್ಕಿಂತ ನಾವು ಇರೋಷ್ಟು ದಿನ ನಮಗೆ ಕಂಫರ್ಟಬಲ್ ಆಗಿರಬೇಕು, ನಾವು ಇರೋ ವಾತಾವರಣ ಚೆನ್ನಾಗಿರಬೇಕು. ಸೊ ಹಾಗೆ ನಮ್ಮ ಓನರ್ ಕೂಡ ಅಷ್ಟೇ, ಪಾಪ ಏನು ಹೇಳೋರಿಲ್ಲ, ಏನು ಹೇಳಲ್ಲ ಆ ಥರ ಎಲ್ಲ, ಒಳ್ಳೆ ಜನ ಅಂತಲೇ ಹೇಳ್ಬೋದು. ಸೊ ಇವನು ನಿಮ್ಮ ಮೆಮೊರೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ಮಾಡ್ಕೊಂಡಿದ್ದೀನಿ. ಓಕೆ, ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತರಕಾರಿ ತುಂಬಾ ಬೇಕಾಗ್ತಾ ಇದೆ. ಅದರಲ್ಲೂ ಮನ್ವಿತಿಗೆ ನಾನು ಫ್ರೆಶ್ಶಾಗಿ ತರಕಾರಿ ತರ್ತಾ ಇದೆಯಲ್ಲ, ಒಂದು ವಾರಕ್ಕಾಗಷ್ಟು ತಂದುಬಿಡ್ತೀನಿ. ಸೊ ಇವಾಗ ಹೋಗಿ ತರೋಣ ಅಂತ ಬಿಟ್ಟು ಹೋಗ್ತಾ ಇದ್ವಿ ನಾನು ಹಸ್ಬೆಂಡ್ ಮನ್ವಿತಾಗೆ. ಈ ತರಕಾರಿ ಅಂಗಡಿ ಹೋಗ್ತಾ ಇದ್ದು 1 ವರ್ಷ ಆಗ್ತಾ ಬಂತು ಅಂತಲೇ ಹೇಳ್ಬೋದು. ಸೊ ಫಸ್ಟು ಓಪನಿಂಗ್ ಆದಾಗ ಹೋಗಿದ್ವಿ, ಇದೇ ತರಕಾರಿ ಅಂಗಡಿ ನಾವು ಹೋಗ್ತಿರೋದು. ಅದು ಬಿಟ್ಟು ಬೇರೆ ಎಲ್ಲೂ ತೊಗೊಂಡಿಲ್ಲ, ನಾವು ಇದೇ ತರಕಾರಿ ಅಂಗಡಿಯಲ್ಲಿ ತರ್ತಾ ಇದ್ದಿದ್ದು. ಸೊ ಓನರು ಇತ್ತೀಚೆಗೆ ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ಅಂದರೆ 4-5 ದಿನದ ಹಿಂದೆ ಅಷ್ಟೇ ನಾವು ತರಕಾರಿ ತಂದಿರೋದು, 5-6 ದಿನದ ಹಿಂದೆ ಅಷ್ಟೇ. ಅವಾಗಿದ್ದರು ಮನ್ವಿತಿಗೆ ಹೋದಾಗೆಲ್ಲ ಚಾಕ್ಲೇಟ್ ಕೊಡೋರು ಪಾಪ. ಸೊ ಚೇಂಜ್ ಆಗಿಬಿಟ್ಟು ಸಡನ್ ಆಗಿ ತುಂಬ ಬೇಜಾರಾಯಿತು. ಚಾಕ್ಲೇಟ್ ಕೊಡ್ತಾರೆ ಅಂತ ಅಲ್ಲ, ಸೊ ಹೋದಾಗೆಲ್ಲ ಏನೋ ಒಂಥರ ಚೆನ್ನಾಗಿ ಮಾತಾಡ್ಸೋರು. ಸೊ ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಹಾಗೆ ಬೇರೆಯವರಿದ್ದಾರೆ, 10% ಡಿಸ್ಕೌಂಟೇ ಇದೆ ಅಂತೆ. ಸೊ ನೋಡೋಣ, ಹೋಗ್ಬಿಟ್ಟು ತರೋಣ ಅಂತ ಹೇಳ್ಬಿಟ್ಟು ಈ ತರಕಾರಿ ಅಂಗಡಿ ಬಂದ್ವಿ. ತುಂಬ ಚೆನ್ನಾಗೇ ಮಾಡಿದ್ರು ಅವರು. ಯಾಕೆ ಬಿಟ್ಟೋದ್ರೋ ಗೊತ್ತಿಲ್ಲ, ಅವ್ರಿಗೆ ಏನಾದ್ರು ಪರ್ಸನ್ ರೀಸನ್ ಇರ್ಬೋದು. ಸೊ ಗೊತ್ತಿಲ್ಲ. ಬಟ್ ಕೆಲಸದಲ್ಲ ಹಳಬರ ಇದ್ದಾರೆ. ನೋಡಿ ಎಲ್ಲ ಯಾಕೆ ಮುಳುಗತ್ತಾಡಿ ಇದೊಂಥರ ಬಜ್ಜಿ ಕತೆ ಪಲ್ಯ ಮಾಡ್ಬೋದು. ದೊಡ್ಡ ಇದಾವೆ ಇಲ್ಲ ಆಟಗಳು ಒಂದೇ 5 ಬರುತ್ತೆ, ಅದರಲ್ಲಿ ಸ್ವಲ್ಪ ಹಾಕಿ ಬಿಡು. ಅದನ್ನ ಹಾಕೋ, ಹಾಕಲ್ಲೇ ಕಣ್ಣು ಉರಿತೈತೆ. ಹಾಕ, ಕಣ್ಣು ಉರಿತೈತೆ, ಹಾಕ. ಇಲ್ಲ ಹಾಂ ಬಾ. ಇಲ್ಲ ಐತಿ ಬಟ್ ದೊಡ್ಡದು ಸಣ್ಣದು ಅವೆಲ್ಲ ತಗೋಣ. ಇವು ತಗೊಬಿಡ್ಲಿ ಸುಮ್ಮನೆ, ಇದು ಒಂದು ಸರಿ ಹತ್ತಿ ತಿಂದ್ರೆ ಸಾಕು.